ನೋಡಿ ಫ್ರೆಂಡ್ಸ್, ನೋಡಿ ಎಷ್ಟು ಪಳ್ಳಾಗಿದೆ, ನೋಡಿ ಎಷ್ಟು ತೆಳುವಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಸೌಂಡ್ ಕೇಳಿಸ್ತಾ ಇದೆ ಅಲ್ವಾ? ನೋಡಿ, ರವೆ ಹಬೆ ಹಪ್ಪಳ ತುಂಬ ಈಸಿಯಾಗಿ ಮನೇಲಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿ. ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ಇನ್ನೇನು ಬೇಸಿಗೆ ಬಂತು, ಎಲ್ಲರೂ ಮನೆಯಲ್ಲಿ ಹಪ್ಪಳ ಕುರುಡಿ ಸಂಡಿಗೆ ಮಾಡೋಕ್ಕೆ ಶುರು ಮಾಡಿದ್ದೀರಾ. ಹಾಗೆ ನಾನು ಶುರು ಮಾಡಿದ್ದೀನಿ. ಒಂದು ಮಸ್ತಾಗಿರೋ ಈಸಿಯಾಗಿರೋ ಮನೆಯಲ್ಲಿ ಯಾರು ಬೇಕಾದರೂ ಮಾಡ್ಕೋಬಹುದು. ಯಾವುದೇ ಬಿಸಿಲು ಬೇಡ, ಏನೇ ಬೇಡ, ಸೋಡಾ ಬೇಡ, ಪಾಪಡ್ ಖಾರ ಬೇಡ, ಎಣ್ಣೆ ಬೇಡ, ಏನೂ ಬೇಡ ಫ್ರೆಂಡ್ಸ್. ಕುದಿಸೋದು ಬೇಡ, ಲಟ್ಸೋದು ಬೇಡ, ಈಸಿಯಾಗಿ ಮನೆಯಲ್ಲೇ ಒಂದು ರವೆ ಹಪ್ಪಳನ ಮಾಡ್ಕೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಒಂದು ಲೈಕ್ ಕೊಟ್ಟು ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ. ಎಲ್ಲ ಥರ ನೋಟಿಫಿಕೇಷನ್ ರೆಸಿಪಿದು ನಿಮಗೆ ಮೊದಲು ಬರುತ್ತೆ. ಇಲ್ಲಿ ನೋಡಿ, ನಾನು ಹಪ್ಪಳ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆನಾದ್ರೂ ತೊಗೋಬೋದು, ಉಪ್ಪಿಟ್ಟು ರವೆನಾದ್ರೂ ತೊಗೋಬೋದು. ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಯಾವುದಾದ್ರೂ ತೊಗೋಬೋದು, ಏನು ತೊಂದರೆ ಇಲ್ಲ. 1 ಕಪ್ಪು ರವೆಗೆ ಒಂದು ಮುಕ್ಕಾಲ್ಗಿನ ಕಮ್ಮಿನೇ ಒಂದು 4 ಸ್ಪೂನಷ್ಟು ಮೈದಾ ಹಿಟ್ಟು ತೊಗೋಬೇಕು ಫ್ರೆಂಡ್ಸ್. ನೋಡಿ, 1 ಬೌಲು ರವೆಗೆ ಒಂದು 4 ಸ್ಪೂನಷ್ಟು ಚಿಕ್ಕ ಸ್ಪೂನಷ್ಟು ಏನು ತೊಗೋಬೇಕು, ಮೈದಾ ಹಿಟ್ಟು. ಗೋಧಿ ಹಿಟ್ಟು ಹಾಕೋಬೋದು, ಮೈದಾ ಹಿಟ್ಟು ಹಾಕೋಬೋದು, ಅದು ಬೈಂಡಿಂಗೋಸ್ಕರ ಅಷ್ಟೇ, ಏನಿಲ್ಲ. ನೋಡಿ, ಮಿಕ್ಸಿ ಜಾರ್ಗೆ ಹಾಕೋಬೇಕು ರವೆ ಮತ್ತು ಮೈದಾ ಹಿಟ್ಟು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಪ್ಪಳಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕೋಬೇಕು ಫ್ರೆಂಡ್ಸ್. ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ನೀರು ಹಾಕಿಬಿಟ್ಟು ಜಾಸ್ತಿ ಆಗುತ್ತಲ್ವ, ಉಪ್ಪು ಜಾಸ್ತಿನೇ ಹಾಕ್ಕೊಂಡು ಇದೆಲ್ಲ ಏನು ಮಾಡಬೇಕು, ಮಿಕ್ಸ್ ಮಾಡ್ಕೊಂಬರ್ಬೇಕು. ಪೌಡ್ರೆಲ್ಲ ಮಿಕ್ಸ್ ಮಾಡ್ಕೊಂಬರ್ಬೇಕು ಫ್ರೆಂಡ್ಸ್. ಕೈಲೇ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಅಂತ ಅದಕ್ಕೋಸ್ಕರ ಮಿಕ್ಸಿಯಲ್ಲಿ ನಾನು ಮಿಕ್ಸರ್ ಮಾಡ್ಕೊಂಬಂದಿದ್ದೀನಿ. ಅದು ಪೌಡ್ರ್ ಆಗಬಾರ್ದು, ಸುಮ್ಮನೆ ಮಿಕ್ಸ್ ಆಗಿ ಸ್ವಲ್ಪ 1-2 ಸಲ ಮಿಕ್ಸಿ ಮಾಡ್ಕೊಂಬರ್ಬೇಕು. ಚೆನ್ನಾಗಿ ಮಿಕ್ಸ್ ಆದರೆ ಮುಂದಿನ ಸಾಮಗ್ರಿ ಹಾಕೋಬೋದು ಫ್ರೆಂಡ್ಸ್. ನೋಡಿ, 1 ಕಪ್ಪು ರವೆಗೆ 4 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡ್ರೆ ಸಾಕು. ಯಾವುದೇ ಪಾಪಡ್ ಖಾರ ಹಾಕ್ತಿಲ್ಲ, ಯಾವುದೇ ಮಸಾಲೆ ಹಾಕ್ತಿಲ್ಲ. ನೋಡಿ ಫ್ರೆಂಡ್ಸ್, ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ಈಗ 1 ಕಪ್ಪು ರವೆಗೆ 2 ಕಪ್ ನೀರು ಹಾಕೋಬೇಕು. ಈಗ 1 ಕಪ್ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ತೀನಿ. 1 ಕಪ್ ರವೆಗೆ 2 ಕಪ್ಪು ನೀರು ಕರೆಕ್ಟ್ ಆಗುತ್ತೆ. ಇದೇ ರೇಷಿಯೋಲ್ಲಿ ಮಾಡಿ, ಪರ್ಫೆಕ್ಟ್ ಹಪ್ಪಳ ಬರುತ್ತೆ, ಚೆನ್ನಾಗಿ ಅರಳುತ್ತೆ ಕರೆದ ಮೇಲೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಬರ್ಬೇಕು. ಮಿಕ್ಸ್ ಆದರೆ ಸಾಕು, ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಅಂತಂದು ಮಿಕ್ಸಿಯಲ್ಲಿ ಮಾಡ್ಕೊಂಡ್ರೆ ಒಂದೇ ಹದದಲ್ಲಿ ಬರುತ್ತೆ. ಇನ್ನೊಂದು ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ನೋಡಿ, 2 ಕಪ್ ನೀರು, 1 ಕಪ್ ರವೆಗೆ 2 ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್. ಅಂದರೆ ಈಸಿ ಆಗುತ್ತೆ ಹಪ್ಪಳ ಮಾಡೋಕ್ಕೆ ಮತ್ತು ಹರಿಯೋದಿಲ್ಲ. ಕರೆಕ್ಟ್ ರೇಷಿಯೋಲ್ಲಿ ಮಾಡಿದ್ರೆ ಈಸಿಯಾಗಿ ಮನೇಲಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್. ಈ ಹಪ್ಪಳ ನೋಡಿ ಮನೇಲಿ ಯಾರು ಬೇಕಾದರೆ ಮಾಡ್ಕೋಬೋದು, ಒಬ್ಬರೇ ಇದ್ರೆ ಮಾಡ್ಕೋಬೋದು. ಮನೆಯಲ್ಲಿ ತುಂಬ ಈಸಿಯಾಗಿ ನಿಮಿಷಗಳಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ್, ಏನೂ ತೊಂದರೆ ಇಲ್ಲ. ಮತ್ತು ಕೆಡೋವಂಥ ಚಾನ್ಸಸ್ ಏನೂ ಇಲ್ಲ ಇದರಲ್ಲಿ. ಕರೆಕ್ಟ್ ರೇಷಿಯೋಲ್ಲಿ ಮಾಡಿದ್ರೆ ಕೆಡಲ್ಲ. ನೋಡಿ, ಮಿಕ್ಸ್ ಮಾಡ್ಕೊಂಬಂದಿರುವಂತಹ ರವೆ ಮತ್ತು ಮೈದಾ ಹಿಟ್ಟಿನ ಮಿಕ್ಸರು ಬೌಲಲ್ಲಿ ಹಾಕ್ತಾಯಿದ್ದೀನಿ. ಅದಕ್ಕೆ ನೋಡಿ, ನಾನು ಚಿಲ್ಲಿ ಫ್ಲೇಕ್ಸು, ಜೀರಿಗೆ ಮತ್ತು ಕರಿಬೇವು, ಚೆನ್ನಾಗಿ ಕಟ್ ಮಾಡಿಕೊಂಡಿರೋ ಕರಿಬೇವು ಇಷ್ಟು ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದರೆ ಸ್ಕಿಪ್ ಮಾಡ್ಬೋದು, ಬರೀ ಉಪ್ಪು ಹಾಕಿ ಮಾಡ್ಬೋದು, ಜೀರಿಗೆ ಹಾಕು ಮಾಡ್ಬೋದು. ನಾನು ರುಚಿ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಕರಿದ ಮೇಲೆ ಕರಿಬೇವು, ಚಿಲ್ಲಿ ಫ್ಲೇಕ್ಸು, ಜೀರಿಗೆ ಚೆನ್ನಾಗಿರುತ್ತೆ ಬಾಯಿ ತಿನ್ನೋಕ್ಕೆ ಅಂತ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು. ಇನ್ನೂ ನೀವು ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕೋಬೋದು. ಸಣ್ಣ ಹೆಚ್ಚಿರಿ ಈರುಳ್ಳಿನೂ ಹಾಕೋಬೋದು. ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್, ಮಸ್ತಾಗಿರ್ತವೆ. ಡಬಲ್ ಸೈಜ್ ಅರಳುತ್ತೆ ನೋಡಿ, ಅಷ್ಟು ಚಂದ. ಈ ಹದಕ್ಕೆ ಇರಬೇಕು ಹಿಟ್ಟು, ಗಟ್ಟಿನೂ ಇರಬಾರ್ದು, ತೆಳುವಾಗೂ ಇರಬಾರ್ದು ಫ್ರೆಂಡ್ಸ್. ನೋಡಿ, ಈ ಸೈಜ್ ಪ್ಲೇಟ್ಗಳು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಒಂದೇ ಸೈಜ್ ಪ್ಲೇಟ್ ಇದ್ದರೆ ತೊಗೊಳ್ಳಿ. ನಾನು ಒಂದೇ ಸೈಜ್ ಪ್ಲೇಟ್ ಇಲ್ಲ ನನ್ನ ಹತ್ರ, ಅದಕ್ಕೆ ಈ ಥರ ಹಾಕ್ಕೊಂಡಿದ್ದೀನಿ ಪ್ಲೇಟ್ಗಳು. ಒಂದೇ ಸೈಜ್ ಇದ್ದರೆ ಒಂದೇ ಥರ ಹಪ್ಪಳ ಆಗುತ್ತೆ ಅಷ್ಟೇ, ಏನೂ ಇಲ್ಲ. ಸೈಜ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅಷ್ಟೇ. ನೋಡಿ, ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಹರಡಬೇಡಿ ಎಲ್ಲ ಕಡೆ, ಜಾಸ್ತಿ ಹಾಕೋಬೇಡಿ, ದಪ್ಪ ಮಾಡಬೇಡಿ. ಸ್ವಲ್ಪ ತೆಳುವಾಗಿದ್ದಷ್ಟು ಚೆಂದ, ತುಂಬಾ ಚೆನ್ನಾಗಿ ಅರಳುತ್ತೆ. ದಪ್ಪ ಆದರೆ ಚೆನ್ನಾಗಿ ಅರಳಲ್ಲ ಹಪ್ಪಳಗಳು. ತೆಳುವಾಗಿ ಮಾಡ್ಕೊಳ್ಳಿ. ಇದನ್ನು ಸ್ಟೀಮ್ ಮಾಡ್ಕೋಬೇಕು ಅಷ್ಟೇ. ನೋಡಿ, ಒಂದೇ ಸೈಜ್ ಪ್ಲೇಟ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಸೈಜು. ನೋಡಿ, ಈ ಕಡೆ ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಅದರಲ್ಲೂ ಮಾಡ್ಕೊಬೋದು. ಒಂದು ಸ್ಟ್ಯಾಂಡ್ ಇಟ್ಟು ಜರಡಿ ಇಟ್ಟು ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಈಗ ನೋಡಿ, 2 ನಿಮಿಷ ಸ್ಟೀಮ್ ಮಾಡ್ಕೋಬೇಕು. ಒಂದೊಂದು ಪ್ಲೇಟಲ್ಲಿ ಹಾಕಿಬಿಟ್ಟು ನಿಧಾನಕ್ಕೆ ಹಾಕಿ 2 ನಿಮಿಷ ಬೇಯಿಸ್ಕೊಂಡ್ರೆ ಹಪ್ಪಳ ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್, ಯಾರು ಬೇಕಾದ್ರೆ ಮಾಡ್ಕೋಬೋದು. ಮತ್ತು ಇನ್ನೇನು ಬೇಸಿಗೆ ಶುರು ಆಗುತ್ತೆ, ರಜೆಗಳು ಶುರು ಆಗುತ್ತೆ, ಮನೇಲಿ ತಿನ್ನೋಕ್ಕೆ ಮಕ್ಕಳು ಏನಾದರೂ ಬೇಡ್ತಾನೆ ಇರ್ತಾರೆ. ಎಷ್ಟಂತ ಹೊರಗಡೆ ತರ್ಬೋದಲ್ವ, ಅನ್ನ ಸಾಂಬಾರು ಜೊತೆ ಬೆಳಿಗ್ಗೆ ಸಂಜೆ ತಿನ್ನೋಕ್ಕೆ ತುಂಬಾ ಈಸಿ ಆಗುತ್ತೆ. ಹಪ್ಪಳ ಸಂಡಿಗೆ ಎಲ್ಲ ಮಾಡಿಕೊಂಡ್ರೆ ಮುಂದೆ ಇದೇ ಥರ
ಕೆಲವೊಂದು ರೆಸಿಪಿಗಳು ಬರ್ತಾ ಇರ್ತವೆ, ನೋಡಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್, ಹೆಲ್ಪ್ ಆಗುತ್ತೆ. ಒಂದು ಲೈಕ್ ಕೊಟ್ಟು ನೋಡಿ. ಈ ಪಟ್ಟನೆಗೆ ಸ್ಟೀಮರಿಂದ ತೆಗೆದ ತಕ್ಷಣ ತಣ್ಣೀರಲ್ಲಿ ಹಾಕೋಬೇಕು ಫ್ರೆಂಡ್ಸ್. ಸ್ಟೀಮ್ ಮಾಡ್ಕೊಂಡಿರುವ ಈ ಹಪ್ಪಳ ಏನು ಮಾಡಬೇಕು, ನೀರಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಚಾಕು ಸೈಜಿಂದ ಬಿಡಿಸ್ಕೋಬೇಕು. ಚಾಕು ಚೂಪಾಗಿರ್ಬಾರ್ದು ಫ್ರೆಂಡ್ಸ್, ಸ್ವಲ್ಪ ದಪ್ಪ ಇರಬೇಕು ಚಾಕು, ಇಲ್ಲೊಂದು ಹರಿದೋಗುತ್ತೆ. ನಿಧಾನಕ್ಕೆ ತಕ್ಕೊಳ್ಳಿ. ನೀರಲ್ಲಿ ಹಾಕಿಬಿಟ್ಟೆ ತೆಗೆದ್ರೆ ಏನಾಗುತ್ತೆ, ಈಸಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ವಾವ್, ಎಷ್ಟು ಮಸ್ತಾಗಿ ಬಂದಿದೆ ನೋಡಿ. ಸ್ವಲ್ಪನೂ ಅಂಟಿಲ್ಲ ಪ್ಲೇಟಿಗೆ ನೋಡಿ. ಇಷ್ಟು ಹಿಟ್ಟು ಹಾಕೋಬೇಕು ಫ್ರೆಂಡ್ಸ್. ಜಾಸ್ತಿ ಹಿಟ್ಟು ಹಾಕೊಂಡ್ರೆ ದಪ್ಪ ಆಗುತ್ತೆ, ಕಮ್ಮಿ ಹಾಕ್ಕೊಂಡ್ರೆ ತೆಳುವಾಗುತ್ತೆ, ಹರಿದು ಬಿಡುತ್ತೆ ತೆಗಿಯುವಾಗ. ಈ ಸೈಜಲ್ಲಿ ಮೀಡಿಯಮಾಗಿ ಹಾಕ್ಕೊಳ್ಳಿ ಹಿಟ್ಟು ನೋಡಿ. 2-3 ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀವಿ ಅಷ್ಟೇ. ನೀವು ಗೋಧಿ ಹಿಟ್ಟು ಹಾಕೋಬೋದು. ರವೆಯಿಂದ ಇಷ್ಟು ಮಸ್ತಾಗಿರುವ ಹಪ್ಪಳ, ಹಬೆ ಹಪ್ಪಳ ತುಂಬ ಈಸಿಯಾಗಿ ಮನೇಲಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಈ ಕಡೆ ಪ್ಲಾಸ್ಟಿಕ್ ಸೀಟ್ ಹಾಕ್ಕೊಂಡಿದ್ದೀನಿ. ಫ್ಯಾನ್ ಕೆಳಗೆ ಹಾಕ್ತಾಯಿದ್ದೀನಿ. ಯಾವುದೇ ಬಿಸಿಲು ಬೇಡ ಫ್ರೆಂಡ್ಸ್ ಇದಕ್ಕೆ. ಫ್ಯಾನ್ ಕೆಳಗೆ ಆರಾಮಾಗಿ ಆರಿಸ್ಕೋಬೋದು ನೋಡಿ. ಇನ್ನೊಂದು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. 2 ನಿಮಿಷ ಬೇಯಿಸಿದ್ರೆ ಸಾಕು ಫ್ರೆಂಡ್ಸ್. ಒಳ್ಳೆ ಪರ್ಫೆಕ್ಟಾದ ಹಪ್ಪಳ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್. ನೋಡಿ, ಮಕ್ಕಳು ಸದಾ ಮಾಡ್ಬೋದು ಫ್ರೆಂಡ್ಸ್, ಅಷ್ಟು ಈಸಿಯಾಗಿರುತ್ತೆ ಇದು ಹಪ್ಪಳ. ಮನೇಲಿ ಒಂದು ಸಲ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದು ಲೈಕ್ ಕೊಟ್ಟು ನಿಮ್ಮ ಕಮೆಂಟ್ನ ತಿಳಿಸಿದ್ರೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನೋಡಿ. ಇದೇ ಥರ ಮಾಡ್ಕೊಳ್ಳಿ. ಇನ್ನೇನು ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು, ಮನೆಯಲ್ಲಿ ಬಾಲ್ಕನಿಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಬರ್ತಾ ಇರುತ್ತೆ. ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ಎಲ್ಲ ಥರ ಹಪ್ಪಳ ಮಾಡಿಕೊಂಡು ಮನೇಲಿ ಇಟ್ಕೋಬೋದು ಫ್ರೆಂಡ್ಸ್. ನೋಡಿ, ಈಸಿಯಾಗಿ ಮಾಡ್ಕೋಬೋದು. ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಸ್ವಲ್ಪನೂ ಹರಿದಿಲ್ಲ, ಎಷ್ಟು ತೆಳುವಾಗಿ ಬಂದಿದೆ ನೋಡಿ. ಈ ಥರ ಮಾಡ್ಕೊಂಡ್ರೆ ಏನಾಗುತ್ತೆ, ಎಣ್ಣೆಲಿ ಕರೆದ್ರೆ ಡಬಲ್ ಆಗುತ್ತೆ ಫ್ರೆಂಡ್ಸ್. ದಪ್ಪ ಮಾಡಿದ್ರೆ ಏನಾಗುತ್ತೆ, ಜಾಸ್ತಿ ಅರಳೋದಿಲ್ಲ ನೋಡಿ. ಎಲ್ಲ ಒಂದೇ ಸೈಜ್ ಪ್ಲೇಟಲ್ಲಿ ಮಾಡಿದ್ರೆ ತುಂಬ ನೋಡೋಕ್ಕೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಒಂದೇ ಸೈಜ್ ಪ್ಲೇಟ್ ಇಲ್ಲ, ಬೇರೆ ಇದ್ದಾವೆ ಪ್ಲೇಟ್. ಅಂದರೆ ಚೌಕ ಆಕಾರದಲ್ಲಿ ಇರುತ್ತಲ್ಲ, ಅದರಲ್ಲಿ ಮಾಡೋಕ್ಕೆ ಬರಲ್ಲ. ಈ ಥರ ಸರ್ಕಲ್ ಪ್ಲೇಟು ಒಂದೇ ಸೈಜ್ ಇದ್ದರೆ ಚೆನ್ನಾಗಿ ಬರುತ್ತೆ ನೋಡಿ. ಎಲ್ಲ ಫ್ಯಾನಲ್ಲೇ ಇಟ್ಟಿದ್ದೆ ನಾನು, ಬಿಸಿಲಿಗೆ ಹಾಕಿಲ್ಲ. ಮಾಡಿದ ತಕ್ಷಣ, ಸ್ಟೀಮ್ ಮಾಡಿದ ತಕ್ಷಣ ಏನು ಬೇಕು, ಫ್ಯಾನಲ್ಲೇ ಆರಿಸ್ಕೊಳ್ಳಿ ಸಂಜೆ ತನಕ. ಆಮೇಲೆ ಸ್ವಲ್ಪ ಬಿಸಿಲಿಗೆ ಇಟ್ಟು ಉಲ್ಟಾ ಮಾಡಿಕೊಂಡ್ರೆ ಬೆಳಗ್ಗೆ ಅಷ್ಟೊತ್ತಿಗೆ, ಫ್ಯಾನ್ ತೆಳಗಿಂದ ಬೆಳಗ್ಗೆ ಅಷ್ಟೊತ್ತಿಗೆ ಇಟ್ಬಿಟ್ರೆ ಹಪ್ಪಳ ರೆಡಿನೇ ಆಗುತ್ತೆ ಫ್ರೆಂಡ್ಸ್. ಜಾಸ್ತಿ ಸಮಯನೇ ಹತ್ತಲ್ಲ, ಅಷ್ಟು ಬೇಗ ಆರ್ಕೊಳ್ಳುತ್ತೆ ಇದು. ರವೆಯಿಂದ ಇರುತ್ತಲ್ಲ, ಬೇಗ ಗಾಳಿಗೆ ಆರಿಬಿಡುತ್ತೆ. ಏನೂ ಇಲ್ಲ, ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಇಷ್ಟು ಫ್ಯಾನಲ್ಲಿ ಹಾರ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಏನು ಮಾಡಿದ್ದು, ಬಿಸಿಲಲ್ಲಿ ಇಟ್ಟಿದ್ದೆ ನಾನು, ಬಾಲ್ಕನಿನೇ ಇಟ್ಟಿದ್ದೀನಿ ನೋಡಿ. ತಂತಾನೆ ಬಿಟ್ಕೊಳ್ತಾ ಇರುತ್ತೆ, ಪ್ಲಾಸ್ಟಿಕ್ಕಿಂದ ತಂತಾನೆ ಬಿಡುತ್ತೆ. ಎಣ್ಣೆನೂ ಹಚ್ಚಿಲ್ಲ, ಏನೂ ಹಚ್ಚಿಲ್ಲ ಅಂದರೂ ಇಷ್ಟು ಈಸಿಯಾಗಿ ತಂತಾನೆ ಬಿಟ್ಕೊಂಡಿರುತ್ತೆ ನೋಡಿ. ಇದೇ ಥರ ನೀವು ಎಲ್ಲ ಹಪ್ಪಳನ ತಿರುವು ಹಾಕ್ಕೋಬೇಕು. ತಿರುವು ಹಾಕ್ಕೊಂಡಾದ ತಕ್ಷಣ ಬೇಗ ಆರಿಬಿಡುತ್ತೆ ಫ್ರೆಂಡ್ಸ್. ನೋಡಿ, ಎಷ್ಟು ಈಸಿಯಾಗಿ ಮನೆಗೆ, ಹೊರಗಡೆ ಅಂಗಡಿಯಲ್ಲೆಲ್ಲ ಇದೇ ಥರ ಸಿಗುತ್ತಲ್ವ, ಮನೆಯಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ್. ಏನಿಲ್ಲ, 1-2 ಕಪ್ ರವೆ ಇದ್ದರೆ ಸಾಕು ಫ್ರೆಂಡ್ಸ್. ಪಾಪಡ್ ಖಾರ ಬೇಡ, ಎಣ್ಣೆ ಬೇಡ, ಕುದಿಸೋದು ಲಟ್ಸೋದು ಟೆನ್ಷನ್ನೇ ಬೇಡ ಫ್ರೆಂಡ್ಸ್. ಬಿಸಿಲಿಗೆ ಹಾಕೋ ಟೆನ್ಷನ್ನೇ ಬೇಡ. ಬಿಸಿಲಿಗೆ ಹೋದ್ರೆ ತಲೆನೋವು ಬರುತ್ತೆ ಅಂತಂದು ಈ ಥರ ಫ್ಯಾನಲ್ಲಿ ತೆಳಗಡೆನೇ ಆರಿಸ್ಕೋಬೋದು. ಸ್ವಲ್ಪ ಬಿಸಿಲು ಹಚ್ಚಿ ಆಮೇಲೆ ಎಲ್ಲ ಡಬ್ಬಿಯಲ್ಲಿ ಹಾಕಿಟ್ರೆ ವರ್ಷ ಪೂರ್ತಿ ಏನೂ ಆಗೋದಿಲ್ಲ ಫ್ರೆಂಡ್ಸ್. ಅಷ್ಟು ಆರಾಮಾಗಿ ಇಟ್ಕೋಬೇಕು. ತುಂಬ ಚೆನ್ನಾಗಿ ಆರುತ್ತೆ ಇದು ಫ್ರೆಂಡ್ಸ್. ರವೆಯಿಂದಲ್ವ, ಅಂಟಂಟಾಗಲ್ಲ, ಏನೂ ಆಗಲ್ಲ, ಈಸಿಯಾಗಿ. ನೋಡಿ, ರಾತ್ರಿ ಎಲ್ಲ ಫ್ಯಾನ್ ತೆಳಗಿಟ್ಟಿದ್ದೆ, ಬೆಳಗ್ಗೆ ಅಷ್ಟಿಗೆ ರೆಡಿನೇ ಆಯಿತು ನೋಡಿ ಫ್ರೆಂಡ್ಸ್. ಜಾಸ್ತಿ ಸಮಯನ 1 ಡೇಯಲ್ಲಿ ಹಪ್ಪಳ ರೆಡಿ ಆಗುತ್ತೆ. ಈ ಸಲ ಬಿಸಿಲಿಗೆ ಹಾಕಿಟ್ರೆ ಏನಾಗುತ್ತೆ, ಬೂರ್ಸ್ ಬರಲ್ಲ. ಡಬ್ಬಿ ಹಾಕಿಟ್ರೆ ಮನೆಯಲ್ಲಿ ಹಾಳಾಗೋದಿಲ್ಲ, ವರ್ಷ ಪೂರ್ತಿ ತಿನ್ಬೋದು. ನೋಡಿ, ಎಷ್ಟು ತೆಳುವಾಗಿ ಬಂದಿದೆ, ಎಷ್ಟು ಮಸ್ತಾಗಿ ಆರಿದೇವಲ್ವ, ಪರ್ಫೆಕ್ಟ್ ಆರಿದೆ ನೋಡಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಮರಿಬೇಡಿ ನೋಡಿ. ಎಲ್ಲನೂ ಆರಿದ್ಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ತೆಳುವಾಗಿ, ಎಷ್ಟು ಸೈಜ್ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ತೆಳುವಾಗಿ ಹಾಕೋತೀರ ಅಷ್ಟು ಮಸ್ತಾಗಿರುತ್ತೆ. ನಿಧಾನಕ್ಕೆ ಫಸ್ಟ್ ಯಾರಾದರೂ ಹಪ್ಪಳ ಮಾಡ್ತಾ ಇರೋರಿಗೆ ಭೀ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಅವರಿಗೂ ಹೆಲ್ಪ್ ಆಗುತ್ತೆ. ಕರೆಕ್ಟ್ ರೇಷಿಯೋಲ್ಲಿ ಮಾಡಿದ್ರೆ ಪರ್ಫೆಕ್ಟ್ ಹಪ್ಪಳ ರೆಡಿ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೀವು ಬೇಕಾದ್ರೆ ಒಳಗೆ ಏನಾದರೂ ಹಾಕೋಬೋದು. ಇದೇ ಅಂತನಲ್ಲ, ಎಲ್ಲ ಸ್ಕಿಪ್ ಮಾಡಿ ಪ್ಲೇನ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಈಗ ಕರು ತೋರಿಸ್ತೀನಿ ನಿಮಗೆ. ಸೈಜ್ ನೋಡ್ಕೊಳ್ಳಿ ಎಷ್ಟು ದೊಡ್ಡದಾಗುತ್ತೆ ಅದು ಅಂತ. ತುಂಬಾ ನೋಡಿ, ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಫಸ್ಟ್ ಎಣ್ಣೆ ಚೆನ್ನಾಗಿ ಕಾಯಿಸಿ ಹಾಕ್ತಾಯಿದ್ದೀನಿ ನೋಡಿ. ವಾವ್, ನೋಡಿ ಮಸ್ತಾಗಿದೆ ನೋಡಿ. ಸ್ವಲ್ಪನೂ ಕಲರ್ ಚೇಂಜ್ ಆಗಿಲ್ಲ, ಕಪ್ಪಗೆ ಆಗಿಲ್ಲ ನೋಡಿ ಫ್ರೆಂಡ್ಸ್. ಎಷ್ಟು ಬೆಳ್ಳು ಕಾಣಿಸ್ತಾ ಇದೆ, ಎಷ್ಟು ಬೆಳ್ಳಗಾಗಿದ್ದಾವೆ, ಕಲರೇ ಚೇಂಜ್ ಆಗಿಲ್ಲ. ಮಸ್ತಾಗಿದೆ ಅಲ್ವಾ, ಡಬಲ್ ಸೈಜ್ ಆಗಿದೆ ನೋಡಿ. ಇನ್ನೂ ಕರಿತಾ ಇದ್ದೀನಿ, ಇನ್ನೊಂದು 2-3 ಕರು ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಫ್ರೆಂಡ್ಸ್, ಇನ್ನೊಂದು ಹಾಕ್ತಾಯಿದ್ದೀನಿ ನೋಡಿ. ಅದು ಅಂತೂ ಎಷ್ಟು ತೆಳುವಾಗಿದೆ ನೋಡಿ, ಅಷ್ಟು ಡಬಲ್ ಸೈಜ್ ಆಗಿದೆ ನೋಡಿ. ಎಷ್ಟು ಮಸ್ತಾಗಿ ಅರಳಿದೆ ನೋಡಿ. ವಾವ್, ಯಾರಿಗೂ ಇಷ್ಟ ಆಗಲ್ಲ ಫ್ರೆಂಡ್ಸ್. ಇದು ಅನ್ನ ಸಾಂಬಾರು ಜೊತೆ ಸಂಜೆಗೆ ತಿನ್ನೋಕ್ಕೆ ಎಷ್ಟು ಮಸ್ತಾಗಿರುತ್ತವೆ. ಮಕ್ಕಳಿಗಂತೂ ಇಷ್ಟಪಟ್ಟು ತಿಂತಾರೆ. ರವೆಯಿಂದಲ್ವ, ಎಲ್ಲ ಹೆಲ್ದಿ ಕೂಡ, ತುಂಬಾ ಚೆನ್ನಾಗಿದೆ. ಹೊರಗಡೆ ಏನೆಲ್ಲೋ ಕೆಮಿಕಲ್ ಹಾಕಿಬಿಟ್ಟು ಮಾಡಿರ್ತಾರೆ. ಮನೇಲಿ ನೋಡಿ, ಏನೋ ಉಪ್ಪು ಮತ್ತು ರವೆ
ಸ್ವಲ್ಪ ಮೈದಾ ಹಿಟ್ಟು ಗೋಧಿ ಹಿಟ್ಟು ಹಾಕೋಬೋದು ಫ್ರೆಂಡ್ಸ್ ಇದ್ದರೆ. ನೋಡಿ ಏನು ಬೇರೆನೇ ಕೆಮಿಕಲ್ಸ್ ಏನು ಹಾಕ್ದೇನೆ ಪಾಪಡ್ ಖಾರ ಹಾಕ್ದೇನೆ ಈಸಿಯಾಗಿ ಮನೇಲೇ ಅರಳುವಂತಹ ರವೆ ಹಬೆ ಹಪ್ಪಳ ಎಷ್ಟು ಮಸ್ತಾಗಿ ಬಂದಿದೆ ನೋಡಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಈಸಿಯಾಗಿ ಮಾಡ್ಕೋಬೋದು ನೋಡಿ ಫ್ರೆಂಡ್. ಎಷ್ಟು ತೆಳುವಾಗಿ ಮಾಡ್ತೀರ ಅಷ್ಟು ಮಸ್ತಾಗಿ ಬರ್ತವೆ ನೋಡಿ. ವಾವ್, ನೋಡೋಕ್ಕಂತೂ ಕಣ್ಣು ಸಾಲ್ತಿಲ್ಲ ಅಷ್ಟು ಮಸ್ತಾಗಿ ಬಂದಿದೆ ನೋಡಿ. ಚೆನ್ನಾಗಿ ಬಿಸಿಲಿಗೆ ಆರಿಸಿ ಫ್ರೆಂಡ್ಸ್, ಚೆನ್ನಾಗಿ ಏನೂ ಆಗೋದಿಲ್ಲ ನೋಡಿ. 4-5 ಕರ್ಕೊಂಬಂದಿದ್ದೀನಿ. ಸೈಜ್ ನೋಡಿ ಫ್ರೆಂಡ್ಸ್, ಅದು ನೋಡಿ ಎಷ್ಟು ಚಿಕ್ಕದಿದೆ ಹಪ್ಪಳ. ಅರಳಿದೆ ನೋಡಿ ಎಷ್ಟು ದೊಡ್ಡದಾಗಿ ಅಲ್ವಾ. ಹೀಗೆ ಡಬಲ್ ಸೈಜ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಎಲ್ಲ ವೆರೈಟಿ ಹಪ್ಪಳನೂ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ಇಟ್ಕೋಬೋದು ಫ್ರೆಂಡ್ಸ್ ನೋಡಿ. ಇನ್ನು ಮುಂದೆ ಹಪ್ಪಳ ವಿಡಿಯೋ ಬರುತ್ತೆ, ಎಲ್ಲರೂ ಮರಿದೇನೆ ನೋಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ಕಮೆಂಟ್ ಮಾಡೋದಂತೂ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಈ ರೆಸಿಪಿನ. ಅವರು ಮಾಡಲಿ, ಈ ಸಮ್ಮರಲ್ಲಿ ಎಲ್ಲರೂ ಮಾಡ್ತಾನೆ ಇರ್ತಾರೆ. ಎಲ್ಲ ವೆರೈಟಿ ಸಂಡಿಗೆ ಹಪ್ಪಳ ಎಲ್ಲ ಮಾಡ್ತಿರ್ತಾರೆ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನಿಮ್ಮ ಆಶೀರ್ವಾದ ಹೀಗೆ ಇರಲಿ, ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ಹೊಸ ಹಪ್ಪಳದ ರೆಸಿಪಿಯಲ್ಲಿ, ಸಂಡಿಗೆ ರೆಸಿಪಿಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.